ಜಯಂತ್ ಕೈಯಲ್ಲಿ ಸಿಕ್ಕಿ ಬೀಳ್ತಾನ ಸಂತೋಷ್. ಅತ್ತೆ ಬಗ್ಗೆ ವಿಶ್ವನಿಗೆ ಸಿಕ್ತು ಸುಳಿವು. ಜಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ಸಂತೋಷ್ ಪಾರಾಗಿದ್ದಾರೆ. ಲಲಿತಾ ಸಾವಿನ ವಿಡಿಯೋ ಇಟ್ಕೊಂಡು ಜಯಂತ್ಗೆ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡಿದ್ದ. ಇನ್ನೇನು ಆತನ ಕೈಗೆ ಸಿಕ್ಕೇ ಬಿಟ್ಟ ಅನ್ನುವಷ್ಟರಲ್ಲಿ ಜಸ್ಟ್ ಮಿಸ್ ಆಗಿದ್ದ. ಈಗ ಜಯಂತ್ಗೆ ಸಂತೋಷ್ ಮೇಲೆ ಅನುಮಾನ ಮೂಡುವಂತೆ ಮಾಡಿದೆ ತಮ್ಮ ಹರೀಶ್ ಆಡಿದ ಮಾತುಗಳು. ಹಾಗಿದ್ರೆ ಸಂಪೂರ್ಣ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಹೇಳ್ತೇವೆ. ಎಲ್ಲವೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ಸಂತೋಷ್ ಮನೆ ಕಟ್ಟಿದ್ದ. ಆ ಮನೆ ಬೇರೆಯವರ ಸೈಟ್ ನಲ್ಲಿತ್ತು. ಆ ಸೈಟ್ ಓನರ್ ನಮ್ಮ ಅಪ್ಪನಿಗೆ ತುಂಬಾನೇ ಕ್ಲೋಸ್ ಫ್ರೆಂಡ್ ಆಗಿದ್ರು. ಹೀಗಾಗಿ ಸೈಟ್ ನ ಅರ್ಧ ರೇಟ್ಗೆ ಕೊಟ್ರು. ಒಂದೇ ಶಾಟ್ ನಲ್ಲಿ 15 ಲಕ್ಷ ತಂದು ಸೈಟ್ ಓನರ್ಗೆ ನಮ್ಮ ಅಣ್ಣ ಸಂತೋಷ್ ಕೊಟ್ರು ಅಂತ ಜಯಂತ್ ಮುಂದೆ ಹರೀಶ್ ಹೇಳಿದ್ದಾನೆ. ಈ ಮಾತುಗಳನ್ನ ಕೇಳಿ ಜಯಂತ್ಗೆ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಅನುಮಾನ ಹುಟ್ಕೊಂಡಿದೆ. ಇನ್ನು ಮನೆ ಗೃಹ ಪ್ರವೇಶಕ್ಕೆ ಬರೋದಕ್ ಆಗ್ಲಿಲ್ಲ ಅಂತ ಗಿಫ್ಟ್ ತೆಗೆದುಕೊಂಡು ಜಯಂತ್ ಸಂತೋಷ್ ಮನೆಗೆ ಆಗಮಿಸಿದ್ದಾರೆ. ಇನ್ನು ಸಂತೋಷ್ ಮಗ ಬನ್ನಿ ಅಂಕಲ್, ನಮ್ಮ ಮನೆ ಎಲ್ಲ ತೋರಿಸ್ತೀನಿ ಅಂತ ಹೋಗ್ತಾನೆ. ಆಗ ಸಂತೋಷ್ ಹಣ ಇಸ್ಕೊಂಡು ಬಂದ ಬ್ಯಾಗ್ ಜಯಂತ್ ನೋಡಿದ್ರೆ ಕಷ್ಟ ಅಂತ ಬ್ಯಾಗ್ ಮುಚ್ಚಿಡಲು ಹೋಗ್ತಾನೆ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇತ್ತ ಭಾವನಾ ಹಾಗೂ ಸಿದ್ದೇಗೌಡರು ಸೇರ್ಕೊಂಡು ಹೋಮ್ ಮೇಡ್ ಹಪ್ಪಳ, ಉಪ್ಪಿನಕಾಯಿ, ಚಟ್ನಿ ಪುಡಿ ಬಿಸ್ನೆಸ್ ಶುರು ಮಾಡಿದ್ದಾರೆ. ಇಬ್ಬರ ಹೊಸ ಕೆಲಸಕ್ಕೆ ಮರಿಗೌಡರು ಕೂಡ ಸಹಾಯ ಹಸ್ತ ಚಾಚಿದ್ದು ಭಾವನಾಗೆ ಹಣಕಾಸಿನ ನೆರವು ನೀಡಿದ್ದಾರೆ. ಇನ್ನು ಸಿದ್ದೇಗೌಡರ ತಾಯಿ ಆತನ ಬಳಿ ಬಂದು ನೀನು ಭಾವನಾಳನ್ನ ಬಿಟ್ಟು ಮನೆಗೆ ಬಾ, ಹೇಗಿದ್ದವನು ಹೇಗಾಗಿದ್ದೀಯಾ ನೋಡು ಅಂತ ಕರೆದಿದ್ದಾರೆ. ಆದರೆ ಸಿದ್ದೇಗೌಡರು ಮಾತ್ರ ನಾನು ಯಾವುದೇ ಕಾರಣಕ್ಕೂ ಮೇಡಮ್ ಅವರನ್ನ ಬಿಟ್ಟು ಬರುವ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಗಂಡ ಹೆಂಡತಿ ಸೇರ್ಕೊಂಡು ಮಾಡುತ್ತಿರೋ ಹೊಸ ಬಿಸ್ನೆಸ್ಗೆ ನೀಲು ಕಲ್ ಹಾಕದೇ ಇದ್ದರೆ ಸಾಕು ಅಂತಿದ್ದಾರೆ ಸೀರಿಯಲ್ ವೀಕ್ಷಕರು. ವಿಶ್ವ ತನ್ನ ತಂದೆಯ ಸಹೋದರಿ ಯಾರು ಅನ್ನೋ ಸತ್ಯದ ಹುಡುಕಾಟ ಮಾಡ್ತಿದ್ದಾನೆ. ಮನೆಯಲ್ಲಿ ಕೆಲಸ ಮಾಡ್ತಿರೋರ ಬಳಿ ಈ ಬಗ್ಗೆ ವಿಚಾರ ಮಾಡಿದ್ದಾನೆ. ಇನ್ನು ಜಾಹ್ನವಿ ಕೂಡ ವಿಶ್ವನಿಗೆ ಒಂದು ಕ್ಲೂ ಕೊಟ್ಟಿದ್ದಾಳೆ. ಅದೇನಂದ್ರೆ ಲಲಿತಾ ಅಮ್ಮ ಅವರು ತೀರ್ಕೊಂಡ ದಿನ ನಿಮ್ಮ ಅತ್ತೆ ನಮ್ಮನೆಗೆ ಬಂದಿದ್ರಂತೆ ಹೇಳಿದ್ದಾಳೆ. ಹಾಗಿದ್ರೆ ವಿಶ್ವನಿಗೆ ತಮ್ಮ ಅತ್ತೆ ಯಾರು ಅಂತ ಗೊತ್ತಾಗುತ್ತಾ? ಅಂದು ಮನೆಯಲ್ಲಿ ಹಾಕಿದ್ದ CCTV ದೃಶ್ಯ ಪರಿಶೀಲನೆ ಮಾಡಿದರೆ ಲಕ್ಷ್ಮಿಯೇ ತಮ್ಮ ಅತ್ತೆ ಅನ್ನೋದು ತಿಳಿಯುತ್ತಾ ಅಂತ ಕಾದು ನೋಡಬೇಕಾಗಿದೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.